ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಗುರುವಾರ. ಸೊ ಇವತ್ತು ಯುಗಾದಿ ಹಬ್ಬ. ಸೊ ಯಾರೆಲ್ಲ ನಾನು ವೀಡಿಯೋ ನೋಡ್ತೀರೋ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ಈಗ ತಾನೇ ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿದಾಯಿತು. ಈಗ ಹೊರಗಡೆ ಹೋಗಬೇಕು. ಬನ್ನಿ, ಗೇಟಿಂದ ಈಚೆ ಎಲ್ಲ ಗುಡಿಸಿ ನೀರು ಹಾಕಿ ಅಲ್ಲಿ ರಂಗೋಲಿ ಹಾಕಬೇಕು. ಮನೆ ಮುಂದೆನೋ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಬೇಕು. ಬನ್ನಿ ಹೋಗಿ ಆ ಕೆಲಸ ಮುಗಿಸ್ಕೊಂಡು ಆಮೇಲೆ ಬೇಗ ರೆಡಿ ಆಗೋಣ. ಸೊ ಫ್ರೆಂಡ್ಸ್, ಈಗ ಫಸ್ಟು ಹೊರಗಡೆ ರಂಗೋಲಿ ಹಾಕ್ಕೊಳ್ತಾಯಿದ್ದೀನಿ. 10-2. ಸೊ ಮನೆಯೆಲ್ಲ ಆಲ್ರೆಡಿ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಆಯಿತು. ಸೊ ಈಚೆ ಕಡೆ ಕ್ಲೀನ್ ಮಾಡಿಕೊಂಡು ಆಮೇಲೆ ರೆಡಿ ಆಗೋಣ ಅಂತ ರಂಗೋಲಿ ಹಾಕ್ಕೊಳ್ತಾಯಿದ್ದೀನಿ. ಸೊ ನಾನು ಯಾವಾಗಲೂ ಇಲ್ಲಿ ರಂಗೋಲಿ ಹಾಕೋದಿಲ್ಲ ಫ್ರೆಂಡ್ಸ್. ಏನಾದರೂ ಹಬ್ಬಗಳ ಟೈಮ್ ಇದ್ದರೆ ಮಾತ್ರ ರಂಗೋಲಿ ಹಾಕ್ಕೊಳ್ತೀನಿ. ಮಿಕ್ಕಿದ ಟೈಮಲ್ಲೆಲ್ಲ ಗುಡಿಸಿ ನೀರು ಹಾಕ್ತೀನಿ ಅಷ್ಟೇ. ಸೊ ಒಳಗಡೆನೇ ನಾನು ಆಲ್ಮೋಸ್ಟ್ ಜಾಸ್ತಿ ರಂಗೋಲಿ ಹಾಕೋದು. ಸೊ ಫ್ರೆಂಡ್ಸ್, ಇವತ್ತು ಹೊರಗಡೆ ಮತ್ತು ಒಳಗಡೆ ಎರಡು ಆಲ್ಮೋಸ್ಟ್ ಒಂದೇ ಥರ ರಂಗೋಲಿ ಇರುತ್ತೆ. ಬಟ್ ಸ್ವಲ್ಪ ಲೈಟಾಗಿ ಡಿಸೈನ್ ಚೇಂಜ್ ಇರುತ್ತೆ. ಸೊ ಫೈನಲಿ ರಂಗೋಲಿ ಕೂಡ ಹಾಕ್ಕೊಂಡೆ. ಸೊ ಇವತ್ತು ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅಲ್ಲಿಗೂ ಲೇಟ್ ಆಯಿತು. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಒಂದು 8-8:15 ಪೂಜೆ ಮುಗೀತು. ಸೊ ಆದರೆ ಈ ಬೆಕ್ಕಿನ ಕಡೆ ಜಾಸ್ತಿ ಹೋಗಿತ್ತು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ? ಬೇಡ ಅಂದರೆ ನೆನ್ನೆಯಿಂದ ಬರ್ತಾನೇ ಇದೆ ಇದು. ಖುಷಿ ಯಾರಿದು? ಇದು ಹಿಡಿಯೋದು ಒಂದು ದೊಡ್ಡ ಕಷ್ಟ ಫ್ರೆಂಡ್ಸ್. ಬೆಳಗ್ಗೆ ಆ ಕಡೆ ಹೋದರೆ ಈ ಕಡೆ ಬರುತ್ತೆ, ಈ ಕಡೆ ಹೋದರೆ ಆ ಕಡೆ ಬರುತ್ತೆ. ಅವ್ನಿಗೆ ಹೇಳಿದ್ದೀನಿ ನೆನ್ನೆನೆ ಕಟ್ಟಾಕು ಅಂತ. ಪಕ್ಕದ ಮನೆದು ಫ್ರೆಂಡ್ಸ್ ಇದು. ಏನಕ್ಕೆ ಇಲ್ಲಿ ಬರ್ತೈತೆ ಗೊತ್ತಿಲ್ಲ. ಮತ್ತೆ ಈಗ ನಾನು ಬಿಟ್ಟ ಅಂದರೆ ಹೋಗ್ಬಿಡುತ್ತೆ. ಅವ್ನ ಕೈಗೆ ಕೊಡಬೇಕು. ಬಾಯ್ ಬಾಯ್ ಮಾಡು. ಬಾಯ್. ಕೋಳಿ ಮರಿ ನೋಡಿದ್ರೆ ಹಿಡಿಯೋಕೆ ಹೋಗುತ್ತಂತ. ಹೋಗಮ್ಮ. ಮತ್ತೆ ಬಂದವು ಅದೇ ಕೊಡ್ತೀನಿ. ಅಲ್ಲಿ ಕೋಳಿ ಮರಿಗಳು ಬರ್ತಾಯಿದೆ ಫ್ರೆಂಡ್ಸ್. ಅದನ್ನು ನೋಡ್ತಾ ಇದೆ ನೋಡಿ. ಹಿಂಗೆ ಕುತ್ಕೊಂಡು ಒಳ್ಳೆ ರ್ಯಾಬಿಟ್ ಥರ ಕುತ್ಕೊಂಡಿದೆ. ಚಿನ್ನಿ ನೋಡು ಎಷ್ಟು ಕ್ಯೂಟಾಗಿ ಕುತ್ಕೊಂಡಿದೆ. ಖುಷಿ ನಾನಿದು ಹೋಗ್ಬಿಟ್ಟಿದೆ ಅಂದ್ಕೊಂಡೆ ಫ್ರೆಂಡ್ಸ್. ಅಲ್ಲಿ ನೋಡಿ ಅಲ್ಲೇ ಇದೆ ಪಾಪ. ಆ ಹುಡುಗ ಬಂದು ಎತ್ಕೊಂಡು ಹೋಗ್ತಾನಲ್ಲ, ಅವನು ಹೊಡಿತಾನೆ ಫ್ರೆಂಡ್ಸ್. ಅದಕ್ಕೆ ಪಾಪ ಸರಿಯಾಗಿ ಅದಕ್ಕೆ ಅವಾಗ ಇಲ್ಲಿ ಬಂದು ಕುತ್ಕೊಳತ್ತೆ. ನಾನೇ ಅನ್ಕೊತಾ ಇದ್ದೀನಿ, ನಾನೇ ಸಾಕೊಂಬೇಡ ಅಂತ. ನಮ್ಮ ಮನೆಯವ್ರು ಬೇಡ ಅಂತ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ. ಒಂದು 10 ನಿಮಿಷ ಆಯಿತು ನಾನು ಆವಾಗಲೇ ವ್ಲಾಗ್ ಮಾಡಿ. ಇನ್ನೂ ಇಲ್ಲೇ ಕೂತಿದೆ. ಖುಷಿ ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರು ಟೀ ಬೇಕು ಅಂದರು. ಅದಕ್ಕೆ ಹಾಲು ತೊಗೊಳಕ್ಕೆ ಮತ್ತು ಬಿಸ್ಕೆಟ್ ತೊಗೊಳಕ್ಕೆ ಅಂಗಡಿಗೆ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ಆವಾಗಲೇ ಕರೆಕ್ಟಾಗಿ 6:45 ನಂದು ರಂಗೋಲಿ ಹಾಕಿದ್ದು ಎಲ್ಲ ಕೆಲಸ ಮುಗ್ದಿತ್ತು. ಸೊ ನಮ್ಮ ಮನೆಯವ್ರನ್ನ ಎಬ್ಬಿಸಿ ಅವ್ರಿಗೆ ಎಣ್ಣೆ ಹಾಕಿ ಇಷ್ಟೊತ್ತಾಯಿತು. ಈಗ ಬಂದು ಟೈಮ್ ಬಂದು 7:15 ಆಗಿದೆ. ಸೊ ಈಗ ಹೋಗಿ ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ನಾನು ರೆಡಿ ಆಗ್ತೀನಿ. ಸೊ ಮ್ಯಾಕ್ಸಿ ಬರ್ತಾಯಿದ್ದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಹಾಲು ಮತ್ತು ಬಿಸ್ಕೆಟ್ ತೊಗೊಂಡಿದ್ದೀನಲ್ಲ, ಅದಕ್ಕೆ ಹಿಂದೆ ಬರ್ತಾಯಿದ್ದಾನೆ. ಮ್ಯಾಕ್ಸಿ ದೇವರೇ, ಒಳ್ಳೆ ಕತೆ ಫ್ರೆಂಡ್ಸ್. ಎಣ್ಣೆ ಹಾಕ್ಕೊಂಡೆ ಹೋಗಿದ್ದೀನಿ ಫ್ರೆಂಡ್ಸ್ ನಾನು ಈಚೆಗೆ. ಇನ್ನು ಹಾಲು ಬೇಕು ಅಂತಂದರು, ನಮ್ಮ ಟೀ ಬೇಕು ಅಂತಂದರು. ಇನ್ನು ಹಾಲು ಇರಲಿಲ್ಲ. ಅವ್ರಿಗೆ ಕೇಳಿದ ತಕ್ಷಣ ಬೆಳಿಗ್ಗೆ ಹೊತ್ತು ಏನಾದರೂ ಮಾಡಿಕೊಟ್ಬಿಡ್ಬೇಕು, ಇಲ್ಲಾಂದರೆ ಕೋಪ ಬರುತ್ತೆ. ಅದಕ್ಕೆ ಬನ್ನಿ ಹೋಗೋಣ. ಟೀ ಮಾಡಿಕೊಟ್ಬಿಟ್ಟು ರೆಡಿ ಆಗೋಣ. ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಟ್ಟು ಸೊ ಅದನ್ನು ತೊಳೆದು ಆಮೇಲೆ ನಾನು ರೆಡಿ ಆದೆ. ಸೊ ಫ್ರೆಂಡ್ಸ್, ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾನು ರೆಡಿಯಾಗಿ ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಹೂವುಗಳೆಲ್ಲ ಇಟ್ಕೊಂಡು ಮತ್ತು ಬೇವಿನ ಸೊಪ್ಪು ಮಾವಿನ ಸೊಪ್ಪೆಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇನ್ನೇನು ನಮ್ಮ ಮನೆಯವ್ರು ರೆಡಿಯಾಗೋದಕ್ಕೆ ಹೋಗಿದ್ದಾರೆ. ಅವ್ರು ರೆಡಿಯಾಗಿ ಬಂದಿದ ತಕ್ಷಣ ಬಾಗಿಲಿಗೆ ತೋರಣ ಕಟ್ಬಿಟ್ಟು ಪೂಜೆ ಮಾಡೋದು ಫ್ರೆಂಡ್ಸ್. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಸೊ ಫ್ರೆಂಡ್ಸ್, 8-8:15 ಪೂಜೆ ಮುಗೀತು. ಅದು ನಾವು ಹೊರಡೋಷ್ಟರಲ್ಲಿ ಟೈಮ್ ಬಂದು 10 ಗಂಟೆ ಹೋಗಿತ್ತು. ಸೊ ಈಗ ಹೊರಡ್ತಾ ಇದ್ದೀವಿ. ಸೊ ಹೋಗ್ತಾ ಹಾಗೆ ಹೊಂದಿವೆ ಎಣ್ಣೆ ತೊಗೊಬೇಕಿತ್ತು ಫ್ರೆಂಡ್ಸ್, ಕೊಬ್ಬರಿ ಎಣ್ಣೆ. ಸೊ ಲಾಸ್ಟ್ ಟೈಮ್ ಹೋಗಿದ್ವಿ. ಸೊ ಖಾಲಿಯಾಗಿದೆ ಅಂತಂದರು. ಸೊ ಅದಕ್ಕೆ ಈಗ ಹೋಗ್ತಾ ಹಂಗೆ ಇಸ್ಕೊಂಡು ಹೋಗೋಣ ಅಂತ ಅದನ್ನು ಇಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಟೈಮ್ ಬಂದು 11 ಗಂಟೆ ಆಗಿದೆ. ಸೊ ನಾಷ್ಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ದೋಸೆ ತೊಗೊಂಡಿದ್ವಿ. ಸೊ ಫ್ರೆಂಡ್ಸ್, ಅಲ್ಲಿಂದ ಫುಲ್ ಬಂದ್ವಿ. ಕನಕಪುರ ಒಳಗಡೆ ರೋಡ್ ರೀಚ್ ಆಗಿದ್ದೀವಿ. ಸೊ ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಮಾಡಿ ಸಾಕಾಯ್ತು ಫ್ರೆಂಡ್ಸ್. ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ನಿಲ್ಸಿದ್ವಿ ಫ್ರೆಂಡ್ಸ್. ಈಗ ಟೀ ಜ್ಯೂಸ್ ಎಲ್ಲ ಕುಡಿದೈತಿ. ಈಗ ಹೊಡ್ತಾ ಇದ್ದೀವಿ. ಸ್ಟಿಕ್ಕರ್ ಬಿದ್ದೋಗಿದೆ ಫ್ರೆಂಡ್ಸ್. ನಂದು ಸ್ಟಿಕ್ಕರ್ ಬಿದ್ದೋಗಿದೆ. ಒಳ್ಳೆ ಕತೆ.
ಐಲೈನರ್ ತಂದಿದ್ದೀನಿ, ಒಳಗಡೆ ಇಟ್ಟಿದ್ದೀನಿ ನಿಮಿಷ ಇತ್ತು. ಫ್ರೆಂಡ್ಸ್ ಫೈನಲಿ ಈಗ ತಾನೇ ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ಸೊ ಬನ್ನಿ ಹೊರಗಡೆ ಹೋಗೋಣ. ಈಗ ತಾನೇ ಮನೆಗೆ ಬಂದ್ವಿ. ಬರಬೇಕಾದ್ರೆ ಜಾಸ್ತಿ ಏನೋ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಆ ಲಗೇಜ್ ಇಟ್ಕೊಂಡು ಆ ಟ್ರಾಫಿಕ್ಕಲ್ಲಿ ಸೊ ಬಿಸಿಲು ಬೇರೆ, ಸೊ ಅದಕ್ಕೆ ಏನು ವಿಡಿಯೋನೇ ಮಾಡಲಿಲ್ಲ. ಸೊ ಡೈರೆಕ್ಟ್ ಮನೆಗೆ ಬಂದ್ವಿ. ಸೊ ಇಲ್ಲಿ ನೋಡಿ ಮಕ್ಕಳು ಚೌಚ್ ಚೌಚ್ ಕ್ಯಾಮ್ರಾ ಆನ್ ಮಾಡಿದ್ರೆ ಅವಳು ನೋಡಲ್ಲ. ಫ್ರೆಂಡ್ಸ್ ಇಂದ ಹಾಯ್ ಮಾಡಿಲಿ, ಹಾಯ್ ಚೌಚ್ ಹಾಯ್ ಮಾಡು. ಸೊ ಫ್ರೆಂಡ್ಸ್ ನಾವು ಬರೋಷ್ಟರಲ್ಲಿ ನಮ್ಮ ಅಕ್ಕ ಅಡುಗೆ ಎಲ್ಲ ಮಾಡಿದರು. ಸೊ ಒಬ್ಬಟ್ಟು, ಕಾಳುಗೊಜ್ಜು, ಒಬ್ಬಟ್ಟು ಸಾರು, ಹಾಗೆ ಕಾಯಿ ಹಾಲು, ಕೋಸಂಬರಿ, ವೈಟ್ ರೈಸ್ ಇದಿಷ್ಟು ರೆಡಿ ಮಾಡಿದರು. ಸೊ ಹಾಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಇಲ್ಲಿ ನಮ್ಮ ಅಕ್ಕ ಬಳೆ ಕೊಟ್ಟಿದ್ದಾರೆ. ಸೊ ಬನ್ನಿ ಈಗ ಬಳೆ ಹಾಕೋಣ. ಇದು ಚೇಂಜ್ ಮಾಡ್ಕೊಳ್ತೀನಿ, ನಾನು ಗ್ರೀನ್ ಹಾಕ್ಕೊಂಡಿದ್ದೆ, ಚೇಂಜ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಕ್ಕ ಕೊಟ್ಟಿರೋ ಬಳೆ ಹಾಕ್ಕೊಂಡೆ, ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗಿದೆ. ಮತ್ತು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಅಂತೂ ಸಕ್ಕತ್ತಾಗಿತ್ತು. ಕೋಸಂಬರಿ, ಒಬ್ಬಟ್ಟು ನಾನು ತಿಂದಿಲ್ಲ. ಸೊ ಅನ್ನ ಸಾಂಬಾರು ಅಂತೂ ತುಂಬ ಚೆನ್ನಾಗಿತ್ತು. ಸೊ ಈಗ ಊಟ ಮುಗಿಸ್ಕೊಂಡು ಈಗ ಹೊರಗಡೆ ಹೋಗ್ತಾಯಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಯಾವ ದೇವಸ್ಥಾನ ಅಂದರೆ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ. ಸೊ ಬನ್ನಿ ಹೋಗೋಣ. ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಫ್ರೆಂಡ್ಸ್ ಈಗ ತಾನೇ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಹೊರಡ್ತಾಯಿದ್ದೀವಿ. ಹೋಗ್ತಾ ಆದ್ವಿ. ಹಾಗೆ ಅಲ್ಲಿ ಕಬ್ಬಳಮ್ಮನ ದೇವಸ್ಥಾನ ಸಿಗುತ್ತೆ ಫ್ರೆಂಡ್ಸ್. ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಸತಿ ಆಗೋದಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೋಡ್ಕೊಳ್ಳೋಣ ಅಂದ್ಕೊಂಡು ಸೊ ಹೋಗ್ತಾಯಿದ್ದೀವಿ. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ನೇಚರ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಸಿಗ್ತಾನೆ ದೇವಸ್ಥಾನದಲ್ಲಿ ಪೂಜೆ ಆಯಿತು. ಸೊ ಅಲ್ಲಿ ವೀಡಿಯೋ ಮಾಡೋಂಗಿರಲಿಲ್ಲ, ಸೊ ಅದಕ್ಕೆ ವೀಡಿಯೋ ಮಾಡಿಲ್ಲ. ಈಗ ಪ್ರದಕ್ಷಿಣೆ ಹಾಕೋದಕ್ಕೆ ಹೋಗ್ತಾಯಿದ್ದೀವಿ. ವ್ಯೂ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ವ್ಯೂ. ಸೇಮ್ ನನಗೆ ನಂದಿ ಹಿಲ್ಸ್ ಫೀಲೇ ಬರ್ತಾಯಿದೆ. ಸೊ ಫ್ರೆಂಡ್ಸ್ ಸಿಗ್ತಾನೆ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂತಿದ್ದಾರೆ ನೋಡಿ. ಸೊ ಇವರೇ ನಮ್ಮ ಅತ್ತಿಗೆ, ನನ್ನ ಅಕ್ಕ ಅಂತ ಕರೀತಾರೆ. ಸೊ ಅವರು ನಮ್ಮ ಅಣ್ಣ, ಹಸ್ಬೆಂಡು, ಸೌಜನ್ಯ. ಎಲ್ಲರೂ ಎಲ್ಲರೂ ದರ್ಶನ ಮುಗಿಸಿ ಇಲ್ಲೇ ಕೂತ್ಕೊಂಡು ಉರ್ಕೊಳ್ಳೋರು ಎಷ್ಟು ಜನ ಅವ್ರೆ, ಹಂಗೆ ಹಿಂಗೆ ಅಂದ್ಬಿಟ್ಟು ನೋಡಿ. ದಾಸವಾಳ ಎಷ್ಟು ಚೆನ್ನಾಗಿದೆ ಅಲ್ಲ, ರೆಡ್ ಮತ್ತು ಎಲ್ಲೋ ಚೆನ್ನಾಗಿದೆ. ಎಲ್ಲರೂ ಹೋಗ್ತಿದ್ದಾರೆ, ಹೋಗೋಣ. ಈಗ ಅಲ್ಲಿ ಕೆಳಗಡೆ ಶಿವಲಿಂಗ ಅಂತ ಇದೆ ಫ್ರೆಂಡ್ಸ್. ಅದನ್ನು ನಾನು ಫೋಟೋದಲ್ಲಿ ನೋಡಿಬಿಟ್ಟು ಒಳ್ಳೆ ಇದು ಕೋಟಿಲಿಂಗೇಶ್ವರ ಥರ ಇದೆ ಅಂತ ಅಂದ್ಕೊಂಡೆ, ಬಟ್ ಇದು ಅಂದ್ರೆ ಚೆನ್ನಾಗಿದೆ. ಬಟ್ ಕೋಟಿಲಿಂಗೇಶ್ವರಕ್ಕೆ ಹೋಗಬೇಕು ಫ್ರೆಂಡ್ಸ್ ಒಂದಿನ ಅಂದ್ಕೊಳ್ತೀನಿ. ಮೇ ಬಿ ನೋಡೋಣ, ಏಪ್ರಿಲಲ್ಲಿ ಹೋಗ್ತೀನಿ ಅಂತ ಅನಿಸುತ್ತೆ. ನೋಡಿ ಸೇಮ್ ಹಾಗೆ ಇದೆ ಅಲ್ವಾ, ಹಾಗೆ ಫ್ರೆಂಡ್ಸ್. ಈಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಈಗ ಇಲ್ಲಿ ಚುರುಮುರಿ ಏನಾದರೂ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಮಜ್ಜಿಗೆ ತೊಗೋಣ ಅಂತಿದ್ದೀನಿ, ಮಜ್ಜಿಗೆ ಪ್ಲಸ್ ಐಸ್ ಕ್ರೀಮ್ ತೊಗೋಣ ಅಂತಿದ್ದೀನಿ. ಸೊ ಬಟರ್ಸ್ಕಾಚ್ ನನ್ನ ಫೇವ್ರೇಟ್. ಈಗ ಟೈಮ್ ಬಂದು ಸಂಜೆ 6 ಗಂಟೆ ಆಗಿದೆ. ಸೊ ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ, ಅಲ್ಲಿಂದ ಬಂದಮೇಲೆ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ತಲೆನೂ ಜಾಸ್ತಿ ಹೋಗಿತ್ತು, ಯಾಕಂದರೆ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿದ್ನಲ್ಲ. ಸೊ ಟ್ರಾವೆಲ್ ಬೇರೆ ಇತ್ತಲ್ಲ, ಸೊ ಮತ್ತೆ ಟ್ರಾವೆಲ್ ಮಾಡಿದ್ವಿ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಂತ. ಸೊ ಹಾಗಾಗಿ ತಲೆನೋವು ಜಾಸ್ತಿ ಆಗಿತ್ತು ಅಂತ ಬರ್ತಾ ಏನೋ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಜ್ಯೂಸ್ ಕುತ್ಕೊಂಡೆಲ್ಲ ಬಂದ್ವಿ. ಈಗ ಮನೆಗೆ ಬಂದು ಒಂದು ಸ್ವಲ್ಪ ಕುತ್ಕೊಂಡು ಮಾತಾಡಿ ತುಂಬ ದಿನ ಆಗಿತ್ತಲ್ಲ. ಸೊ ಹಾಗಾಗಿ ಮಾತಾಡಿಕೊಂಡು ಈಗ ಸಂಜೆ ಆಯ್ತಲ್ವಾ. ಸೊ ಈಗ ನಮ್ಮ ಅಕ್ಕ ಅವರೆಲ್ಲ ಪಾತ್ರೆ ತೊಳೆದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್ ಆಮೇಲೆ ಸಂಜೆ ಹಂಗೆ ನಮ್ಮ ಅಕ್ಕ ಒಬ್ಬಟ್ಟು ಮಾಡ್ತಾಯಿದ್ರು. ಸೊ ನನಗೆ ಒಬ್ಬಟ್ಟಿಗಿಂತ ಒಬ್ಬಟ್ಟು ಹೂರ್ಣ ಇಷ್ಟ ಫ್ರೆಂಡ್ಸ್, ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಟ್ಟು ತಿಂದೆ. ಆಮೇಲೆ ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು, ಸೊ ಕಾಫಿ ಟೀ ಎಲ್ಲ ಕುಡ್ಕೊಂಡ್ವಿ. ಸೊ ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು. ಸೊ ಹಾಯ್ ಫ್ರೆಂಡ್ಸ್, ರಾತ್ರಿ ಊಟ ಕೂಡ ಮಾಡಿದ್ದಾಯಿತು. ಸೊ ತುಂಬ ಚೆನ್ನಾಗಿತ್ತು ಊಟ. ಸೊ ಈಗ ಹೊರಗಡೆ ಕೂತಿದ್ದೀವಿ, ಸಿಕ್ಕಾಪಟ್ಟೆ ಸೊಕ್ಕೆ ಅಂತ ನೋಡಿ, ನೇಚರ್ ಇದೆ ಅಂತ ನೋಡಿ. ನೇಚರ್ ನೋಡ್ಕೊಂಡು ಕುತ್ಕೊಂಡಿದ್ದೀವಿ. ಗಾಳಿ ಅಂತೂ ತಣ್ಣಗೆ ಚೆನ್ನಾಗಿ ಬರ್ತಾ ಇದೆ. ಸೊ ಎಲ್ಲರೂ ಇಲ್ಲೇ ಇದ್ದೀವಿ. ಫ್ರೆಂಡ್ಸ್ ಇವತ್ತು ಜಾಸ್ತಿ ಏನೋ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೆ 3-4 ದಿವಸದಿಂದ ಮನೇಲಿ ಕೆಲಸ, ಇವತ್ತು ಲಾಂಗ್ ಜರ್ನಿ ಎಲ್ಲ ಆಗಿತ್ತಲ್ಲ. ಸೊ ಹಾಗಾಗಿ ಜಾಸ್ತಿ ಏನೋ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ನಾಳೆ ಆದಷ್ಟು ನಾನು ಕೈಗೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಸ್ವಲ್ಪ ಹೊರಗಡೆ ಎಲ್ಲ ಹೋಗಿದ್ವಿ, ಮತ್ತು ಊಟಕ್ಕೆ ಏನೇನು ಮಾಡಿದ್ರು ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕ್ಕಾಗಿಲ್ಲ. ಖಂಡಿತ ನಾನು ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ನಾಳೆ ಏನೇನಾಗುತ್ತೆ ಅನ್ನೋದೆಲ್ಲ. ಗಾಳಿ ಅಂತೂ ತಣ್ಣಗೆ ಬಿಸ್ತಾ ಇದೆ. ಒಂದು ಸ್ವಲ್ಪ ತಿಂದೆ ಕೂತಿದ್ದೆ.